ಇವತ್ತು ನಾನು ಬೆಳಿಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗೆ ಇವಾಗ ನಾನು ಟಿಫಿನ್ ಬಾಕ್ಸ್ಗೆ ಪಾಸ್ತಾ ಮಾಡ್ತಾ ಇದ್ದೀನಿ. ಎಷ್ಟೇ ಬೇಗ ಅಂದರೂ ಕೂಡ ಬೆಳಿಗ್ಗಿನ ಡೈಲಿ ರುಟೀನ್ ಜೊತೆ ಟಿಫಿನ್ ಬಾಕ್ಸ್ಗೆ ಸ್ವಲ್ಪ ಗಡಿಬಿಡಿನೇ ಆಗಿಬಿಡುತ್ತೆ. ಸೊ ಹಾಗೆ ಅದ್ವಿನ್ ಫೇವ್ರೆಟ್ ಇವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ. ನಿನ್ನೆ ಅಷ್ಟೇ ನಾನು ಕ್ಲೀನಿಂಗ್ ಮಾಡಿದ್ನಲ್ವ, ಕೆಲವೊಂದು ಮೆಟೀರಿಯಲ್ ಸಿಕ್ಕಿತ್ತು, ಅಂದರೆ ಸೈಡಲ್ಲಿ ಇಟ್ಟಿದ್ನಲ್ವ, ಹಾಗಾಗಿ ಕೆಲವೊಂದು ಬ್ರೇಕ್ಫಾಸ್ಟ್ ಮಾಡೋದಿರ್ಬೋದು, ಏನೋ ಹೆಲ್ದಿ ಪ್ರಾಡಕ್ಟ್ ಎಲ್ಲ ತಂದು ಇಟ್ಕೊಂಡಿದ್ದೆ. ಸೊ ಅದೆಲ್ಲ ನಿನ್ನೆ ಸಿಕ್ಕಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಇವಾಗಲೇ ಖಾಲಿ ಮಾಡಬೇಕು, ಯಾಕಂದರೆ ಈ ವೀಕಲ್ಲಿ ಊರಿಗೆ ಕೂಡ ಹೋಗಬೇಕು. ಹಾಗಾಗಿ ಈ ರವೆ ಇರ್ಬೋದು, ಕಡಲೆಬೇಳೆ ಇರ್ಬೋದು, ಬೇಗ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಅದರಲ್ಲಿ ಕೆಲವೊಂದು ರೆಸಿಪಿಗಳನ್ನೆಲ್ಲ ಮಾಡ್ಬೋದಲ್ವ. ಸೊ ಇವತ್ತು ಪಾಸ್ತಾ ಸ್ವಲ್ಪ ಉಳ್ಕೊಂಡಿತ್ತು, ಅದನ್ನು ಮಾಡೋಣ ಅಂತ ಹೇಳಿ. ಅದ್ವಿನಿಗೂ ಕೂಡ ತುಂಬಾ ಫೇವ್ರೆಟ್ ಇದು, ಮಾಡಲಿಕ್ಕೂ ಕೂಡ ತುಂಬಾ ಈಸಿ. ಇನ್ನು ಕ್ಯಾಪ್ಸಿಕಮ್, ಕ್ಯಾರೆಟ್ ಎಲ್ಲವನ್ನು ಹಾಕಿ ಮಾಡಿದಾಗಲೇ ಮಕ್ಕಳು ಆ ತರಕಾರಿಯನ್ನು ತಿನ್ನೋದು. ಇನ್ನು ಕ್ಯಾರೆಟನ್ನು ನಾನು ತುರ್ಕೊಂಡು ಹಾಕ್ಕೊಳ್ತೀನಿ. ಕ್ಯಾರೆಟ್ ಅಷ್ಟೊಂದೇನು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಈ ರೀತಿ ತುರಿದು ಹಾಕಿದಾಗ ಅದನ್ನು ಹಾಗೆ ತಿಂದುಬಿಡ್ತಾರೆ. ಸೊ ಇವಾಗ ನಾನು ಅದನ್ನು ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀನಿ ಅನ್ನೋದನ್ನು ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ. ಇವಾಗ ನಾನು ಒಂದು ಪಾತ್ರೆಗೆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕೊದಿದ ನಂತರ ಪಾಸ್ತಾವನ್ನು ಹಾಕಿ ಸೋಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣೀರಿನಿಂದ ಅದನ್ನು ಸೋಯಿಸ್ಕೊಳ್ಬೇಕು. ಹಾಗೆ ಇವಾಗ ಒಂದು ಕಡಾಯಿಯನ್ನು ಇಟ್ಟು ಈಗ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಹಾಗೆ ನಾನು ಆವಾಗಲೇ ಹಚ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಟೊಮೆಟೊ ಈ ಮೂರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಈ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು, ತರಕಾರಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಉಪ್ಪನ್ನು ಹಾಕಿದರೆ ಅದು ಬೇಗ ಬೆಂದ್ಬಿಡತ್ತೆ. ಇನ್ನೊಂದು ಕಡೆ ನಾನು ಅವನಿಗೆ ಬ್ರೆಡ್ ಫ್ರೈ ಮಾಡ್ತಿದ್ದೀನಿ. ಬ್ರೆಡ್ಡನ್ನು ಸ್ವಲ್ಪ ತಂದು ಇಟ್ಕೋತೀನಿ, ಅವಾಗವಾಗ ಗಡ್ಬಿಡಿ ಆದರೆ ಅದನ್ನು ಮಾಡ್ಕೊಳ್ಳೋದಷ್ಟೇ. ಅದು ಬಿಟ್ಟು ನಮ್ಮ ಮನೇಲಿ ಫೇಮಸ್ಸು ಪುಳಿಯೋಗರೆ ಅವಾಗವಾಗ ಮಾಡ್ತಾನೆ ಇರ್ತೀನಿ, ಬೇಗ ಈಸಿ ಆಗಿಬಿಡುತ್ತೆ. ಸೊ ಇವಾಗ ನಾನು ಇದಕ್ಕೆ ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡೆ. ಜೊತೆಗೆ ಇವಾಗ ನಾನು ಸೋಯಾ ಸಾಸ್ ಹಾಗೆ ವೆನಿಗರ್ ಇದಿಷ್ಟನ್ನು ಸ್ವಲ್ಪ ಹಾಕ್ಕೊಂಡೆ. ಮಕ್ಕಳಿಗೆ ಈ ಸಾಸನ್ನು ಹಾಕಿದರೆ ತುಂಬ ಇಷ್ಟ ಆಗುತ್ತೆ. ಇವಾಗ ನಾನು ಇದಕ್ಕೆ ಮಯೋನೈಸ್ ಹಾಕ್ಕೊಳ್ತಾ ಇದ್ದೀನಿ. ಅವಾಗವಾಗ ಬೇರೆ ಬೇರೆ ಟಿಫಿನ್ ಎಲ್ಲ ಮಾಡಿದಾಗ ಅದೆಲ್ಲ ಬೇಕಾಗುತ್ತೆ ಅಂತ ಹೇಳಿ ತಂದು ಇಟ್ಕೊಂಡಿರ್ತೀನಿ. ಸೊ ಇವಾಗ ಅದನ್ನು ಹಾಕಿದ ಮೇಲೆ ಇವಾಗ ನಾನು ಬಾಯ್ಲ್ ಮಾಡ್ಕೊಂಡಿರುವಂತಹ ಪಾಸ್ತಾವನ್ನು ಹಾಕ್ಕೊಂಡೆ. ಚೆನ್ನಾಗಿ ಇದನ್ನು ಆ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಜೊತೆಗೆ ನಾನು ಕೊನೆಯದಾಗಿ ಇದಕ್ಕೆ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಳ್ತೀನಿ. ಇದು ಹಾಕಿದ ಮೇಲೆ ಮಕ್ಕಳಿಗೆ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ. ಆಲ್ರೆಡಿ ಅದೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಇರುತ್ತೆ, ಬಟ್ ಸ್ವೀಟ್ ಇರೋದಿಲ್ಲ ಅಲ್ವಾ. ಸೊ ಸ್ವೀಟ್ಗೋಸ್ಕರ ನಾನಿಲ್ಲಿ ಟೊಮೆಟೊ ಕೆಚಪ್ ಹಾಕೋದು. ಕೊನೆಗೆ ಕೊರಿಯಂಡರಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಪಾಸ್ತಾ ಕೂಡ ರೆಡಿ ಆಗುತ್ತೆ. ಸೊ ಇಷ್ಟರೊಳಗೆ ಆಗಲೇ ಬೆಳಗಾಯಿತು. ಇವಾಗ ಅದ್ವಿನ ಬಿಟ್ಟು ಬರಲಿಕ್ಕೆ ಹೊರಟ್ವಿ. ಆರ್ನಾಗೂ ಕೂಡ ಸ್ವಲ್ಪ ಫೀವರ್ ಇತ್ತು. ಸರಿಯಾಗಿ ಅವಳಿಗೆ ಕೋಲ್ಡ್ ಆಗಿರೋದ್ರಿಂದ ಲೈಟಾಗಿ ಫೀವರ್ ಇತ್ತು. ಹಾಗಾಗಿ ಇವತ್ತು ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳಿದೆ. ಹಾಗೆ ಇವತ್ತು ಮೊದಲ ನವರಾತ್ರಿ ಕೂಡ ಸ್ವಲ್ಪ ಫ್ರೂಟ್ಸು ಮತ್ತು ಹೂವನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಅದ್ವಿನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಇವಾಗ ನಾವಿಲ್ಲಿ ಶಾಪ್ಗೆ ಬಂದ್ವಿ. ಯಾವಾಗಲೂ ಬೆಳಿಗ್ಗೆ ಬೇಗನೆ ಪೂಜೆ ಎಲ್ಲ ಮಾಡ್ತಿದ್ದಿದ್ದೆ, ಈಗ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ರುಟೀನು. ಯಾಕಂದರೆ ಬೆಳಿಗ್ಗೆ ನಾವು ಬೇರೆ ಈ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಅದನ್ನೆಲ್ಲ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈವ್ನಿಂಗ್ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಹಾಗೆ ಆರ್ನ ಕೂಡ ಇವತ್ತು ಮನೇಲೇ ಇದ್ಲು. ಅವಳಿಗೆ ಬೋರ್ ಆಗ್ತಿತ್ತು, ಸ್ಕೂಲ್ಗೆ ಹೋಗಿದ್ರೆ ಹೋಗ್ಬೋದು ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಥಂಡಿ ಇತ್ತು. ನಾನು ಬೇರೆ ಮಕ್ಕಳಿಗೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಹೇಳಿ ಬೇಡ ಇರು ಮನೆಯಲ್ಲಿ, ನಾಳೆ ಹೋಗಿದ್ರಾಯ್ತು ಅಂತ ಹೇಳಿದೆ. ಹಾಗಾಗಿ ಇವಾಗ ಟಿವಿ ನೋಡ್ತಾ ಕೂತಿದ್ಲು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನವರಾತ್ರಿ ಮೊದಲನೇ ದಿನದ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಎಲ್ಲೋ ಕಲರ್ ಅಲ್ವಾ, ಸೊ ಹಾಗಾಗಿ ಎಲ್ಲೋ ಡ್ರೆಸ್ ಹಾಕ್ಕೊಂಡಿದ್ದೆ. ಸೊ ಇವಾಗಷ್ಟೇ ಸ್ನಾನ ಆಯಿತು. ಸೊ ಆರ್ನ ಕೂಡ ಇವತ್ತು ಸ್ಕೂಲ್ಗೆ ಹೋಗಿರಲಿಲ್ಲ, ಯಾಕಂದರೆ ಅವಳಿಗೆ ಸ್ವಲ್ಪನೇ ಥಂಡಿ ಇತ್ತು, ಬೇರೆ ಮಕ್ಕಳಿಗೆ ಸ್ಪ್ರೆಡ್ ಆಗಬಾರ್ದಲ್ವ, ಹಾಗಾಗಿ ಅವಳನ್ನು ಕಳಿಸಿಲ್ಲ. ಇವಾಗ ನಾನು ಸ್ನಾನ ಮಾಡಿ ಬಂದು ಒಂದು ಚಕ್ಕುಲಿ ರೆಸಿಪಿನ ಮಾಡೋಣ ಅಂತ ಹೇಳಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ. ಸೊ ಇವಾಗ ಮಧ್ಯಾಹ್ನ ಆಗ್ತಾ ಬಂತು, ಸಂಜೆ 4:15 ಮೇಲೆ ಮತ್ತೆ ಈವ್ನಿಂಗ್ ಪೂಜೆ ಮಾಡಿ
ಮಾಡ್ಬೋದಲ್ವಾ. ಬೆಳಿಗ್ಗೆ ಹಸ್ಬೆಂಡ್ ಪೂಜೆ ಮಾಡಿದರು, ಸೊ ಹಾಗಾಗಿ ನಾನು ಈವ್ನಿಂಗ್ ಪೂಜೆ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ಇವಾಗ ನಾವು ಪಟ್ ಅಂತ ಮಾಡುವಂತಹ ದಿಢೀರ್ ಚಕ್ಕುಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡೋಣ. ನಿಮ್ಗೆ ಎಂತ ಬೇಕಾ ಬಾಯಿಲಿ? ನಮ್ಮ ನಂಗೆ ಥಂಡಿ ಆಗಿದೆಯಾ ಸ್ವಲ್ಪ ಅಲ್ಲ? ನಾನು ಥಂಡಿ ಆಯ್ತಾ ನಿಮಗೆ? ಸ್ಕೂಲ್ಗೆ ಯಾಕೆ ಹೋಗಿಲ್ಲ? ಜ್ವರ ಬಂದಿತ್ತು. ಇದನ್ನು ನಾನು ಬೆಳಗ್ಗೆನೇ ಮಾಡಬೇಕು ಅಂತ ಅಂದ್ಕೊಂಡೆ, ಕ್ವಿಕ್ಕಾಗಿ ಮಾಡಿಕೊಳ್ಬೋದು. ನೈವೇದ್ಯಕ್ಕೆ ನಮಗೆ ಬೇಗ ರೆಸಿಪಿ ಯಾವುದಾದ್ರೂ ಇದ್ದರೆ ಇಷ್ಟ ಆಗುತ್ತೆ. ಸೊ ಚಕ್ಲಿ ಅಂತೂ ಬೇಗ ಮಾಡ್ಕೊಳ್ಳೋದಂದರೆ ಸುಮ್ಮನೆನಾ. ಸೊ ಇದನ್ನು ಬೇಗನೆ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಉದ್ದಿನಬೇಳೆ ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ನಾನು ಅದಕ್ಕೆ 1.5 ಇಂದ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ಇವಾಗ ಇದನ್ನು ಕುಕ್ಕರ್ಗೆ ಹಾಕಿ ಒಂದು 3 ಇಂದ 4 ವಿಸಿಲನ್ನು ತೆಗೆದುಕೊಳ್ತೀನಿ. 4 ವಿಸಿಲಲ್ಲೇ ಅದು ಚೆನ್ನಾಗಿ ಬೆಂದ್ಬಿಡತ್ತೆ. ಕುಕ್ಕರ್ ಸರಿಯಾಗಿ ತಣ್ಣಗಾದ್ಮೇಲೆ ಇವಾಗ ಓಪನ್ ಮಾಡಿ ನೋಡ್ತೀನಿ. ತುಂಬ ಚೆನ್ನಾಗಿ ಇದು ಬೆಂದಿದೆ. ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೀನಿ. ನೀರು ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಬೋದು, ಇಲ್ಲ ಇದರ ನೀರೇ ಸಾಕಾಗುತ್ತೆ. ಇವಾಗ ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಮಸಾಲೆಗಳನ್ನು ಬಂದು ನಾನಿಲ್ಲಿ ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಸಾಕಾಗುತ್ತೆ. ಇವಿಷ್ಟನ್ನು ಹಾಕಿದ ಮೇಲೆ ಇದಕ್ಕೆ ಮೇಯ್ನಾಗಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ನಾನು 1 ಕಪ್ ಆಗುವಷ್ಟು ಉದ್ದಿನಬೇಳೆ ತೆಗೆದುಕೊಂಡಿದ್ದೀನಿ. 1 ಕಪ್ ಉದ್ದಿನಬೇಳೆಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಸೇರಿಸುತ್ತೆ. ಸೊ ಇವಾಗ ಇದಿಷ್ಟನ್ನು ಚೆನ್ನಾಗಿ ನಾನು ನಾದ್ಕೊಳ್ತೀನಿ. ಅಷ್ಟೇ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಬೇಡ. ಇಷ್ಟೇ ಇಂಗ್ರೀಡಿಯೆಂಟ್ನಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಸೊ ಬೇಸಿಕ್ ಆಗಿ ಯಾರಿಗೆ ಚಕ್ಕುಲಿ ಮಾಡೋಕ್ಕೆ ಬರೋದಿಲ್ವೋ ಅವರಿಗಂತೂ ಇದು ಈಸಿ ಆಗಿಬಿಡುತ್ತೆ. ಸೊ ಇವಾಗ ನಾನು ನಮ್ಮ ಮನೆಯಲ್ಲಿರುವಂತಹ ಚಕ್ಕುಲಿ ಅಚ್ಚನ್ನು ಓಪನ್ ಮಾಡಲಿಕ್ಕೆ ಹೋದೆ. ಅದು ಓಪನ್ ಮಾಡಲಿಕ್ಕೇ ಆಗಿರಲಿಲ್ಲ. ಸೊ ಏನು ಮಾಡೋದು ಅಂತ ಹೇಳಿ ನೋಡಿದಾಗ ಪಕ್ಕದ ಮನೆಗೆ ಹೋಗಿ ಅದನ್ನು ಓಪನ್ ಮಾಡಿ ಕೊಡಿ ಅಂತ ಕೇಳಿದೆ. ಬಟ್ ಅವರಿಗೂ ಕೂಡ ಆಗಿರಲಿಲ್ಲ. ಅವ್ರ ಮನೆಯಲ್ಲಿರುವಂತಹ ಈ ಚಕ್ಕುಲಿ ಅಚ್ಚನ್ನು ನನಗೆ ಕೊಟ್ಟರು. ಸೊ ಇವಾಗ ನಾನು ಬೇಗ ಬೇಗ ಚಕ್ಕುಲಿ ಮಾಡಿ ಅವರಿಗೆ ಇದನ್ನು ಕೊಡಬೇಕು. ಹಾಗೆ ನಾನಿಲ್ಲಿ ಒಂದು ಕಡಾಯಿಗೆ ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಆಗಿ ಕೊಕೊನಟ್ ಆಯಿಲನ್ನೇ ಯೂಸ್ ಮಾಡೋದು. ಇವಾಗ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಈ ಅಚ್ಚಿಗೆ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ಯಾಕಂದರೆ ಇದು ಕೈಗೆ ಅಷ್ಟೊಂದೇನು ಅಂಟೋದಿಲ್ಲ. ಉದ್ದಿನ ಬೇಳೆ ಆಗಿರೋದ್ರಿಂದ ಹೇಳಿದಾಗೆ ಅದು ಬಂದ್ಬಿಡುತ್ತೆ. ನಾನು ಮೊದಲಿಗೆ 2 ಕಪ್ಪನ್ನು ತೆಗೆದುಕೊಂಡು ಅದರ ಮೇಲ್ಗಡೆ ಈ ರೀತಿಯಾಗಿ ಚಕಲಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಎಣ್ಣೆಗೆ ಬಿಡಲಿಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ. ಇನ್ನು ನಾನು ಚಕ್ಕುಲಿಯನ್ನು ಎತ್ತುವ ಸ್ಪೂನ್ಗೂ ಕೂಡ ನಾನು ಇದೇ ರೀತಿಯಾಗಿ ಮಾಡಿಕೊಂಡೆ. ಹಾಗೆ ಇನ್ನೂ ಈಸಿಯಾಗಿ ಪ್ಲೇಟಲ್ಲೂ ಕೂಡ ಮಾಡ್ಕೋಬಹುದು, ಯಾವುದಕ್ಕೂ ಅದು ಅಂಟೋದಿಲ್ಲ. ನಾನಿಲ್ಲಿ ಒಂದು ಪೇಪರ್ ಮೇಲೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಈಸಿ ಅಷ್ಟೇ ಅಲ್ಲ, ರುಚಿಕರವಾಗಿತ್ತು, ಗರಿ ಗರಿಯಾಗಿತ್ತು. ಬೇಗರು ಬಂದೋಗಿದೆ. ನಿಂಗೆ ಬೇಗರು ಬಂದಿಲ್ಲ, ನೀನು ಮಾಡ್ತಿಲ್ಲಲ್ಲ ಚಕ್ಕುಲಿ, ಅದಕ್ಕೆ. ತುಂಬಾ ಬಿಸಿಲಿದೆ ಆಯ್ತಾ ಹೊರಗಡೆ, ಒಳಗಡೆ ಈ ರೀತಿ ಬೆಂಕಿ ಶಕೆ. ಮತ್ತೇನಾಗುತ್ತಲ್ವಾ?
ಸೊ ಇನ್ನೂ ಇಷ್ಟೊಂದು ಉಳಿದಿದೆ, ಜೊತೆಗೆ ಇಷ್ಟೊಂದು ಆಗಿಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಗರಿ ಗರಿಯಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೆಲ್ಲ ಮಾಡೋದ್ರೊಳಗೆ ಆಗಲೇ 4 ಗಂಟೆ ಆಗ್ತಾ ಬಂತು. ಅದ್ವಿನ ಕ್ಲಾಸ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ. 4 ಗಂಟೆಗೆ ಹೋದರೆ ಅದ್ವಿನ್ 6 ಗಂಟೆಗೆ ಬರ್ತಾನೆ. ಅಷ್ಟರೊಳಗಡೆ ಊಟಕ್ಕೂ ಕೂಡ ಪ್ರಿಪೇರ್ ಮಾಡ್ಕೊಳ್ಬೇಕು. ಇವತ್ತು ಚಕ್ಕುಲಿ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಕೆಲಸ ಆಯಿತು. ಒಮ್ಮೆ ಏನಾದರೂ ಮಾಡಿದರೆ ಕಿಚನ್ ಕ್ಲೀನ್ ಮಾಡಲಿಕ್ಕೇ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಜಾಸ್ತಿ ಏನು ನಾನು ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ. ಇನ್ನು ಮನೆಗೆ ಬಂದು ಮೊದಲಿಗೆ ದೇವರಿಗೆ ಪೂಜೆ ಮಾಡಿಕೊಂಡೆ. ಬೆಳಿಗ್ಗೆ ಕೂಡ ಪೂಜೆ ಆಗಿತ್ತು, ಸಾಯಂಕಾಲ ಕೂಡ ಸಿಂಪಲ್ ಆಗಿ ಪೂಜೆ ಮಾಡಿದ್ದಾಯಿತು. ಹಾಗೆ ಇವಾಗ ಅದ್ವಿನ್ ಬರೋದ್ರೊಳಗೆ ಊಟಕ್ಕೆ ಕೂಡ ಪ್ರಿಪೇರ್ ಮಾಡ್ಕೋಬೇಕು. ಹಾಗೆ ಈ ಬದನೆಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತೀನಿ. ಬಟ್ ಗಡ್ಬಿಡಿಯಲ್ಲೇ ಅಡುಗೆ ಈವ್ನಿಂಗ್ ಟೈಮ್ ಆಗುತ್ತೆ. ಸೊ ಹಾಗಾಗಿ ಶೇರ್ ಮಾಡಲಿಕ್ಕಾಗಿಲ್ಲ, ಯಾಕೆಂದರೆ ಇದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಮುಂದೊಮ್ಮೆ ನಾನು ಶೇರ್ ಮಾಡ್ತೀನಿ. ಸೊ ಹಾಗೆ ಇವತ್ತಿನ ಊಟಕ್ಕೆ ನಾನು ಬದನೆಕಾಯಿ ರೆಸಿಪಿನ ಮಾಡಿದ್ದೀನಿ. ಇನ್ನು ಈವ್ನಿಂಗ್ ಅಂತೂ ತುಂಬಾ ಗಡ್ಬಿಡಿ ಆಗಿಬಿಡುತ್ತೆ. ಸೊ 6 ಗಂಟೆ ಒಳಗೆ ನಾನು ಅಡುಗೆನ ಪ್ರಿಪೇರ್ ಮಾಡಿಬಿಡ್ತೀನಿ. ಯಾಕಂದರೆ 7 ಗಂಟೆ ಮೇಲ್ಗಡೆ ನಾವು ಬೇಗ ಊಟ ಮಾಡಿ ಮಲಗಿಬಿಡ್ತೀವಿ. ಬೆಳಿಗ್ಗೆ ಬೇಗ ಏಳಲಿಕ್ಕಾಗತ್ತೆ ಅಂತ ಹೇಳಿ ಮಕ್ಕಳಿಗೂ ಕೂಡ ಬೆಳಿಗ್ಗೆ ಬೇಗ ಗಾಡಿಯೆಲ್ಲ ಬರೋದ್ರಿಂದ ಲೇಟ್ ಆಗಿಬಿಡುತ್ತೆ. ಸೊ ಹಾಗೆ ನಾನು ಪಲ್ಯಕ್ಕೆ ನಾನಿಲ್ಲಿ ಹರಿವೆ ಮತ್ತು ಪಾಲಕನ್ನು ಹಾಕಿ ಪಲ್ಯ ಕೂಡ ಮಾಡಿದೆ. ಇವಿಷ್ಟು ಮಾಡೋದ್ರೊಳಗೆ 6 ಗಂಟೆ ಆಗ್ತಾ ಬಂತು. ಇವಾಗ ನಾನು ಮತ್ತೆ ಅದ್ವಿನ ಕರ್ಕೊಂಡು ಬರ್ಲಿಕ್ಕಂತ ಹೊರಟೆ. ಇಷ್ಟೊಂದು ಶೆಕೆ ಅಂತ ಹೇಳಿದರೆ ಇವಾಗ 1 ವೀಕ್ ಆಯಿತು, ಮತ್ತೆ ಮಳೆಯೆಲ್ಲ ಹೋಗ್ಬಿಟ್ಟು ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಹೋಗಿ ಅದ್ವಿನ ಕರ್ಕೊಂಡು ಬರ್ತೀನಿ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು. ಸೊ ಹಾಗೆ ಇವಾಗ ಟೈಮ್ ಬಂದು ಅದ್ವಿನ ಕರ್ಕೊಂಡು ಬರೋ ಟೈಮ್ ಆಯಿತು. ಸೊ ಇವಾಗ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತೀನಿ. ಅರ್ನ ಕೂಡ ಅಷ್ಟೇ ಮಲಗಿದ್ಲು. ಹೊರಗಡೆ ತೋರಿಸ್ತೀನಿ ನೋಡಿ, ಇವಾಗ ಹೀಗಿದೆ. ಇನ್ನು ಅದ್ವಿನ್ ಕರ್ಕೊಂಡು ಬಂದಮೇಲೆ ರೋಟಿ ಮಾಡಿಬಿಟ್ಟು ಸಾಯಂಕಾಲದ ಡಿನ್ನರ್ ಕೂಡ ಮುಗಿಸಿದ್ವಿ. ಹಾಗೆ ಟೈಮೇ ಸಿಕ್ಕಲಿಲ್ಲ. ಉಳಿದಿರುವ ಸ್ವಲ್ಪ ಹಿಟ್ಟಿತ್ತಲ್ವ, ಅದರಲ್ಲಿ ಚಕ್ಕುಲಿನ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಮಕ್ಕಳಿಗೆ ಅವಾಗವಾಗ ಏನಾದರೂ ತಿನ್ನಬೇಕು ಅನ್ಸುತ್ತೆ, ಅವಾಗ ಇದನ್ನು ತಿನ್ನಲಿಕ್ಕಾಗುತ್ತೆ ಅಂತ ಹೇಳಿ ಹಾಗೆಯೇ ನಾನು ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಪುಟ್ಟ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.